ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ಈ ವಿಡಿಯೋದಲ್ಲಿ ನೀವು ನೋಡುತ್ತಿರುವುದು ಚೆರಿ ಪ್ಲಾಂಟ್, ಅಂದರೆ ಬಾರ್ಬಡೋಸ್ ಚೆರಿ ಪ್ಲಾಂಟ್. ಇದು ಸದಾ ಹಸಿರಿರುವ ಒಂದು ಸುಂದರ ಝಾಡುಗಿಡವಾಗಿದ್ದು, ಹೂ ಮತ್ತು ಹಣ್ಣು ಎರಡಕ್ಕೂ ಬಹಳ ಪ್ರಸಿದ್ಧವಾಗಿದೆ. ಚೆರಿ ಪ್ಲಾಂಟ್ ಪರಿಚಯ. ಚೆರಿ ಪ್ಲಾಂಟ್ ಒಂದು ಸದಾ ಹಸಿರು ಝಾಡುಗಿಡ. ಸಾಮಾನ್ಯವಾಗಿ ಇದನ್ನು ಅದರ ಹಣ್ಣುಗಳಿಗಾಗಿ ಬೆಳೆಸಲಾಗುತ್ತದೆ. ಗಿಡದ ಎಲೆಗಳು ದಟ್ಟ ಹಸಿರು ಬಣ್ಣದಲ್ಲಿರುತ್ತವೆ. ಕಾಂಡ ಗಟ್ಟಿಯಾಗಿದ್ದು ದೀರ್ಘಕಾಲ ಜೀವಿಸುವ ಶಕ್ತಿ ಹೊಂದಿದೆ. ಹೂಗಳ ವಿವರ. ಈ ಗಿಡಕ್ಕೆ ಬರುವ ಹೂಗಳು ಚಿಕ್ಕದಾಗಿರುತ್ತವೆ. ಗುಲಾಬಿ ಅಥವಾ ಲೈಟ್ ಪಿಂಕ್ ಬಣ್ಣದ ಹೂಗಳು ಗುಂಪಾಗಿ ಅರಳುತ್ತವೆ. ಒಂದೇ ಸಮಯದಲ್ಲಿ ಹಲವು ಹೂಗಳು ಕಾಣಿಸಿಕೊಳ್ಳುವುದರಿಂದ ಗಿಡ ನೋಡಲು ತುಂಬಾ ಆಕರ್ಷಕವಾಗಿರುತ್ತದೆ. ಹಣ್ಣುಗಳ ಮಾಹಿತಿ. ಚೆರಿ ಹಣ್ಣುಗಳು ಚೆರಿ ಹಣ್ಣಿನಂತೆಯೇ ಕಾಣಿಸುತ್ತವೆ. ಹಣ್ಣುಗಳು ಹೊಳೆಯುವ ಕೆಂಪು ಬಣ್ಣದಲ್ಲಿರುತ್ತವೆ. ಒಳಗೆ ರಸ ತುಂಬಿದ ಸ್ವಲ್ಪ ಹುಳಿಯಾದ ರುಚಿಯ ಗೂಡು ಇರುತ್ತದೆ. 1 ಅಥವಾ 2, 3 ಹಣ್ಣುಗಳು ಒಟ್ಟಿಗೆ ಬೆಳೆಯುತ್ತವೆ. ವಿಶೇಷ ಗುಣಲಕ್ಷಣ. ಚೆರಿ ಹಣ್ಣಿನಲ್ಲಿ ವಿಟಮಿನ್ ಸಿ ಅಂಶ ಬಹಳ ಅಧಿಕವಾಗಿದೆ. ಇದು ಆರೋಗ್ಯಕ್ಕೆ ತುಂಬಾ ಲಾಭದಾಯಕವಾದ ಹಣ್ಣಾಗಿದೆ. ಇಮ್ಯುನಿಟಿ ಹೆಚ್ಚಿಸಲು ಸಹಾಯಕ. ಆದ್ದರಿಂದ ಈ ಗಿಡಕ್ಕೆ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆಯಿದೆ. ಹಣ್ಣು ಬರಲು ಬೇಕಾದ ಪರಿಸ್ಥಿತಿ. ಚೆರಿ ಪ್ಲಾಂಟ್ ಹಣ್ಣು ಕೊಡಲು ಉತ್ತಮ ಸೂರ್ಯಬೆಳಕು ಅಗತ್ಯ. ದಿನಕ್ಕೆ ಕನಿಷ್ಠ 6 ಗಂಟೆ ಬಿಸಿಲು ಬಿದ್ದರೆ ಉತ್ತಮ. ಸರಿಯಾದ ನೀರಾವರಿ ಮತ್ತು ಮಣ್ಣು ಇದ್ದರೆ ಗಿಡ ಬೇಗ ಹೂ ಬಿಟ್ಟು ಹಣ್ಣು ಕೊಡುತ್ತದೆ. ನೀರು ಹಾಕುವ ವಿಧಾನ. ವಾರಕ್ಕೆ 2 ಅಥವಾ 3 ಬಾರಿ ನೀರು ಹಾಕಬೇಕು. ಮಣ್ಣಿನಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ಅತಿಯಾದ ನೀರು ಹಾಕಿದರೆ ಹೂ ಮತ್ತು ಹಣ್ಣು ಕಡಿಮೆಯಾಗಬಹುದು. ಮಣ್ಣು ಮತ್ತು ಗೊಬ್ಬರ. ನೀರನ್ನು ಸುಲಭವಾಗಿ ಹೊರಹೋಗುವ ಮಣ್ಣು ಉತ್ತಮ. ತೋಟದ ಮಣ್ಣು, ಮರಳು ಮತ್ತು ಆರ್ಗ್ಯಾನಿಕ್ ಕಾಂಪೋಸ್ಟ್ ಮಿಶ್ರಣ ಮಾಡಬಹುದು. ತಿಂಗಳಿಗೆ ಒಮ್ಮೆ ಗೋಮೂತ್ರ, ವರ್ಮಿ ಕಾಂಪೋಸ್ಟ್ ಅಥವಾ ಆರ್ಗ್ಯಾನಿಕ್ ಗೊಬ್ಬರ ನೀಡಿದರೆ ಹೂ ಮತ್ತು ಹಣ್ಣು ಹೆಚ್ಚು ಬರುತ್ತವೆ. ಗಿಡ ನೆಡುವ ವಿಧಾನ. ಪಾಲಿಬ್ಯಾಗ್ ತೆಗೆದು ಸಣ್ಣ ಗುಂಡಿ ಮಾಡಿ ಗಿಡವನ್ನು ನೆಡಬೇಕು. ನೆಟ್ಟ ನಂತರ ಸ್ವಲ್ಪ ನೀರು ಹಾಕಬೇಕು. ಮೊದಲ 15 ದಿನ ಗಿಡಕ್ಕೆ ಹೆಚ್ಚು ಕಾಳಜಿ ಅಗತ್ಯ. ಚೆರಿ ಪ್ಲಾಂಟ್ ಉಪಯೋಗ. ಮನೆ ತೋಟಕ್ಕೆ ಹಣ್ಣು ಗಿಡವಾಗಿ ಬಳಸಬಹುದು. ಅಲಂಕಾರಿಕ ಗಾರ್ಡನ್ಗೂ ಸೂಕ್ತವಾಗಿದೆ. ನರ್ಸರಿ ವ್ಯಾಪಾರಕ್ಕೆ ಲಾಭದಾಯಕ ಗಿಡ. ಕಡಿಮೆ ನಿರ್ವಹಣೆಯಲ್ಲಿ ಉತ್ತಮ ಆದಾಯ ನೀಡುವ ಗಿಡವಾಗಿದೆ. ಅಂತ್ಯ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದರೆ ಲೈಕ್ ಮಾಡಿ. ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ. ಇನ್ನೂ ಹೊಸ ಗಿಡಗಳ ಮಾಹಿತಿ ಪಡೆಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ.